ಹ್ಮ್. ಇವತ್ತು ಬೆಳಿಗ್ಗೆ ಕಜಾನ್ ಅಂತ ಒಂದು ಸಿಟಿ, ರಷ್ಯನ್ ಸಿಟಿ, ಸುಮಾರು ಮಾಸ್ಕೋ ಇಂದ 800 ಕಿಲೋಮೀಟರ್ ದೂರದಲ್ಲಿರ್ತದೆ. ಇದ್ರ ಮೇಲೆ 8 ಡ್ರೋನ್ ಅಟ್ಯಾಕ್ ಆಗುತ್ತೆ. 8 ಡ್ರೋನ್ 3 ಪಾರ್ಟ್ ಅಲ್ಲಿ ಬರುತ್ತೆ. 8 ಡ್ರೋನ್ಗಳು. ಅದರಲ್ಲಿ 6 ಡ್ರೋನ್ ಬಂದು ಈ ಕಜಾನ್ ಅಲ್ಲಿ ಇರುವಂತ ಐ ರೈಸ್ ಬಿಲ್ಡಿಂಗ್ಸ್, ಅಂದ್ರೆ ಈ ಅಪಾರ್ಟ್ಮೆಂಟ್ಸ್ಗಳ ತರದ ಇರ್ತವೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್. ಅದರಲ್ಲಿ 2 ಅಪಾರ್ಟ್ಮೆಂಟ್ಗಳನ್ನ ಹಾನಿ ಮಾಡಿದೆ ಅಂತ ವರದಿ ಇದೆ. ಅದರಲ್ಲಿ ಎಷ್ಟು ಸಾವು ನೋವುಗಳಾಗಿದ್ದಾವೆ ಅಂತ ಹೇಳಲು ನಿಖರವಾಗಿ ಯಾವ ಏಜೆನ್ಸಿನೂ ತಿಳಿಸಿಲ್ಲ. ಹಾಗೂ ಈ ಅಟ್ಯಾಕ್ಗೆ ಯಾರ ಕಾರಣ ಅಂತಾನೂ ಹೇಳ್ಕೊಂಡಿಲ್ಲ. ಬಟ್ ಈಗ ನಡೀತಾ ಇರುವಂತ ಯುದ್ಧಮಾನಗಳು ನೋಡಿದ್ರೆ ಯುಕ್ರೇನೇ ಇದು ನೋಡದಿರೋದು ಅನ್ನೋದ್ರಲ್ಲಿ ಯಾವುದೇ ವಿಧವಾದ ಸಂಶಯನೂ ಇಲ್ಲ. ಈ ಅಟ್ಯಾಕ್ ಏನ್ ತೋಚುತ್ತೆ ಅಂದ್ರೆ ವಾರ್ ಈಚ್ ಡೇ ಮಾಡರ್ನೈಸ್ ಆಗ್ತಾ ಬರ್ತಾನೆ ಇದೆ. ನೋಡಿ, ಇವಾಗ ಅವರು ಈ ಐ ರೈಸ್ ಬಿಲ್ಡಿಂಗ್ಸ್ ಹೊಡೆದಿರೋದು ಯುಕ್ರೇನ್ ಬಾರ್ಡರ್ ಇಂದ ಏನಂತ ತೋರಿಸುತ್ತೆ ಅಂದ್ರೆ ಅವ್ರು ಹೇಗೆ ಟಾರ್ಗೆಟ್ ಮಾಡಿ ಈ ಬಿಲ್ಡಿಂಗ್ಸ್ ಹೊಡಿತಾ ಇದ್ದಾರೆ ಅಂದ್ರೆ ಎಷ್ಟು ಇಂಪ್ರೂವೈಸ್ಡ್ ಆಗಿ ಹೊಡಿತಾ ಇದ್ದಾರೆ. ಆಮೇಲೆ ಆ ಡ್ರೋನ್ಸ್ ಬಂದು ಎಕ್ಸ್ಪ್ಲೋಸಿವ್ ಫೀಲ್ಡ್ ಡ್ರೋನ್ಸ್, ಅಂದ್ರೆ ಏನಂದ್ರೆ ಅದು ಇಂಪ್ಯಾಕ್ಟ್ ಆಗಿದ ತಕ್ಷಣ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಅದು ಬಹಳ ಅಕ್ಯುರೇಟ್ ಆಗಿ ಹೊಡೆಯುತ್ತೆ. ಸೊ ಇದು ಯಾವ ತರ ಹೊಡೆದಿದ್ದಾರೆ ಅಂದ್ರೆ ಒಂಥರ 9/11 ಅಟ್ಯಾಕ್ ನೆನಪಿಸ್ಬೋದು. ಆ ತರ ವಿಡಿಯೋ ನೋಡಿದ್ರೆ ಆ ತರ ಕಾಣುತ್ತೆ. ಬಟ್ ಅಫ್ಕೋರ್ಸ್ ಅದು ಏರೋಪ್ಲೇನ್ ಇತ್ತು, ಇದು ಸಣ್ಣ ಡ್ರೋನ್ಸ್ಗಳಾಗಿದ್ರು ಅವರೊಂದು ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ, ಈ ತರಾನು ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಬಟ್ ಕೆಲವು ಮಾಧ್ಯಮಗಳು ಏನ್ ಹೇಳುತ್ತೆ ಅಂದ್ರೆ 4 ರಿಂದ 6 ಜನ ಸತ್ತೋಗಿದ್ದಾರೆ, ಒಂದು 250 ಜನ ಅಷ್ಟು ಜನಕ್ಕೆ ಗಾಯಗಳಾಗಿದ್ದಾವೆ ಅಂತ ಕೆಲವು ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಬಟ್ ನಿಖರವಾಗಿ ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಅಂತ ಎಲ್ಲೂ ತೋರಿಸ್ತಾ ಇಲ್ಲ. ಬಟ್ ಇದರಿಂದ ರಷ್ಯನ್ನ ಕೆರಳಿಸ್ತೀವ ಆಗ್ಲೂಬಹುದು. ನೋಡಿ, ಲಾಸ್ಟ್ ಮಂತ್ ಒರೆನ್ಸ್ನಿಕ್ ಮಿಸೈಲ್ಸ್ ಅಂತ ಪುತಿನ್ ಯೂಸ್ ಮಾಡಿದ್ರು. ಅದರಲ್ಲಿ ಯಾವುದೇ ವಾರ್ ಹೆಡ್ ಇಲ್ದೇನೆ ಒಂದು ಜಾಗದಲ್ಲಿ ಹೋಗಿ ಯುಕ್ರೇನ್ ಅಲ್ಲಿ ಬಿತ್ತು. ಅಂದ್ರೆ ಅದು ಮ್ಯಾಕ್ 10 ಸ್ಪೀಡ್ ಅಲ್ಲಿ ಹೋಗುತ್ತೆ. ಮ್ಯಾಕ್ 10 ಅಂದ್ರೆ ಮ್ಯಾಕ್ 1 ಅಂದ್ರೆ ಸ್ಪೀಡ್, ಸೌಂಡ್ ಗಿಂತ 10 ಪಟ್ಟು ಸ್ಪೀಡು. ಸೌಂಡ್ ಸ್ಪೀಡ್ ಬಂದೇನೆ ಒಂದು 1245 km/h ಇರುತ್ತೆ. ಮ್ಯಾಕ್ 10 ಅಂದ್ರೆ ಲೆಕ್ಕ ಹಾಕೊಳ್ಳಿ. ಆ ಸ್ಪೀಡ್ ಅಲ್ಲಿ ಹೋಗಿ ಬರೇ ಖಾಲಿ ವಾರ್ ಹೆಡ್ ಬಿದ್ದಿ ತೋರಿಸಿದ್ದಾರೆ ಇವರು ಪುತಿನ್ ಅವರು, ಹೇಗೆ ನಾವು ಹೊಡಿಬೋದು. ಅವರು ಖಾಲಿ ವಾರ್ ಹೆಡ್ಗಳಲ್ಲಿ ಆ ಒಂದು ನಿಖರವಾದ ಜಾಗಕ್ಕೆ ಹೊಡೆದು ಅವ್ರು ತೋರಿಸಿದ್ದಾರೆ ರಷ್ಯನ್ಸು, ನಾವು ಯಾವ ತರ ಹೊಡಿಬೋದು ಅಂತ. ಅದೇ ಅದರಲ್ಲಿ ನ್ಯೂಕ್ಲಿಯರ್ ಹೆಡ್ ಇದ್ದು ಆ ಜಾಗದಲ್ಲಿ ಏನಾದ್ರು ಹೊಡೆದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತೋಗ್ತಾರೆ. ಈ ಒರೆನ್ಸ್ನಿಕ್ ಮಿಸೈಲ್ಸ್ ಏನಂದ್ರೆ ಅದು 500 ರಿಂದ 5,500 ಕಿಲೋಮೀಟರ್ ಅಷ್ಟು ರೇಂಜ್ ಇರುವಂತ ಮಿಸೈಲ್ ಇದು. ಸೊ ಈ ತರ ಏನಾದ್ರು ತಲೆ ಕೆಟ್ಟು ಏನಾದ್ರು ಪ್ರಯೋಗ ಮಾಡಿಬಿಟ್ರೆ ಈವನ್ ವೆಸ್ಟರ್ನ್ ಕಂಟ್ರೀಸ್ಗೂ ಹೊಡಿಬೋದು, ಬೇರೆ ಬೇರೆ ದೇಶಗಳು ಬಹಳ ಹಾನಿಯಾಗುತ್ತೆ. ಸೊ ಇದ್ರ ಬಗ್ಗೆ ಏನ್ ನಿರ್ಧಾರ ಅತಿ ಶೀಘ್ರವಾಗಿ ಅಮೆರಿಕನ್ಸ್ ತಗೋತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗ್ತದೆ ಮುಂದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.